ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಇದು ಅಸಾಧ್ಯವಾದ ಮಾತು. ಸುಮ್ಮನೆ ಬಡವರಲ್ಲಿ ಏರ್ಕೊಂಡು ಇನ್ನೂ ಟೆಂಟ್ಗಳು ಹಾಕೊಂಡು ಕೇರಳದಿಂದ ಬಂದು ಊಟಗಳು ಹಾಕೊಂಡು ಕುತ್ಕೊಂಡವ್ರೆ. ಇದು ಯಾವುದು ಕೂಡ ಅಲ್ಲ. ಇವರು ಸರ್ಕಾರ ಇವ್ರ ಕಿವಿಯಲ್ಲಿ ಹೂವು ಇಡ್ತಾ ಐತೆ. ಇಲ್ಲಿನ ಶಾಸಕರು ಮಂತ್ರಿಗಳು ಅವ್ರ ಏರಿಯಾದಲ್ಲಿ ಆಗಿರ್ತಕ್ಕಂಥದ್ದಲ್ಲ. ಸ್ಥಳಕ್ಕೆ ಏನಾದ್ರು ಬಂದವರ ಸ್ಟೇಟ್ಮೆಂಟ್ ಏನಾರ ಕೊಟ್ಟವ್ರ? ಅವ್ರೇನಾರ ಸ್ಟೇಟ್ಮೆಂಟ್ ಕೊಟ್ಟರೆ ನಿಜಾನೇ ಹೇಳ್ತಾರೆ, ಕೊಡಕ್ಕಾಗಲ್ಲ ಅಂತಾನೆ ಅವ್ರು ಹೇಳೋದು. ಅದಕ್ಕೋಸ್ಕರ ಅವ್ರು ಬರ್ತಾ ಇಲ್ಲ ಅದ್ಲ ಕಡೆಗೆ. ಬರಲಿ ಅವರು. ಈಗ ನಾವ್ಯಾರೋ ಹೊರಗಡೆಯಿಂದ ಬಂದಿರೋ ಬದಲು ನಿಮ್ಮ ಕ್ಷೇತ್ರದ ಸಮಸ್ಯೆ ಇರ್ತಕ್ಕಂಥ ನೀವು ಪರಿಹಾರ ಮಾಡಬೇಕಲ್ವಾ? ಯಾಕೆ ಅವ್ರನ್ನ ಹೊರಗಡೆ ಬಿಡ್ತಾ ಇಲ್ಲ ನೀವೆಲ್ಲ ಕೂಡ? ಬಿಲ್ಡಿಂಗ್ ಡೆಬ್ರೀಸ್ ಹೊಡಿತಾರ ಬೇಕಾದ್ರೆ ಸತ್ಯ ಹೇಳ್ಬೇಕು. ಯಾರಿದು? ಇದು ಬಿಡು. ಇದು ಯಾವ ವರ್ಷದ? ಇದು ನೋಡಿ ನಮ್ಮ ಅಮ್ಮಂದು. ಇದು ಅಡ್ರೆಸ್ ಎಲ್ಲ ಇರೋದು ಏನ್ ಗೊತ್ತೇನಪ್ಪ, ಈಗ ಸ್ಯಾಟಲೈಟ್ ಹೇಳ್ದಲ್ಲ ಮೊದಲು ಭಗವಂತ ಕಣ್ಣು ಗಡ್ಡಿ ಐತಲ್ಲ ಅದು ಇರೋದನ್ನ ಹೇಳ್ರಿ ಅಂದ್ರೆ ನಿನಗೆ ಒಳ್ಳೇದಾದ್ರೆ ಒಳ್ಳೇದು ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ನೋಡು ನಿಮಿಷ ಇರಮ್ಮ. ಏ ತಾಯಿ ಒಂದ್ ನಿಮಿಷ ಇರು. ಸುಳ್ಳು ಹೇಳಿದ್ರು ಕೂಡ ಆಗೋದಿಲ್ಲ. ನಾವೇ ನಿಮ್ ವಿರೋಧಿಗಳಲ್ಲ. ಬಟ್ ಯಾರ್ಯಾರಿಗೋ ಕಾನೂನು ಇಲ್ದಿರಾನೆ ಇನ್ನೇನೋ ಕೊಡಕ್ ಹೋದ್ರೆ ಇಡೀ ರಾಜ್ಯದಲ್ಲಿ ಕೊಡ್ಬೇಕಾಗ್ತದೆ. ಎಲ್ಲರೂ ಶುರು ಹಚ್ಕೊಂತಾರೆ. ಅದರಲ್ಲಿ ನಿಜವಾದ ಬಡವರು ನೀವು 2014 ಮೊದಲು ಇಲ್ಲೇನ ಮನೆ ಕಟ್ಕೊಂಡು 94cc ಹಾಕೊಂಡಿದ್ರೆ ಅದೇನ ಇತ್ತು ಅಂತಾರೆ. ನಾವು ಮಾಡ್ಬೋದು. ಅರಬಿಕ್ ಕಾಲೇಜ್ ಡಿಜೆ ಕಾಪೆ ಎಷ್ಟು ವರ್ಷ? 5 ವರ್ಷ ಕಮ್ಮಿ. ಯಾರು ಇಲ್ಲೇ ಇಲ್ಲ ಇಲ್ಲಿ. 5 ವರ್ಷ ಆಯ್ತು. 1 ಗಂಟೆ 2:30 ಆಯ್ತು. ಸ್ವಲ್ಪ ಹಿಂದೆ ಬನ್ನಿ ಅಣ್ಣ. ಎಲ್ಲ ನನ್ನೇ ತಳ್ತಿದ್ದೆ ಅಣ್ಣ ನೀವು ಜಾಗ ಕೊಟ್ರೆ. ಹಂಗೆ ಬನ್ರಿ ಮೇಡಮ್ ಬನ್ನಿ. ಮುಂದೆ ಬಂದು ಮೇಡಮ್ ಬೈಟ್ ಇಲ್ಲ ತಗೊಂಡು ಬೈಟ್ ಇಲ್ಲ ಇಲ್ಲ ಬೈಟ್ ಇಲ್ಲ ಮಾತಾಡಿ ಸರ್. ನಂದಿ ಇವತ್ತು ಹೋಗಲು ಬಂಡೆ ಸರ್ವೆ ನಂಬರ್ 99ರಲ್ಲಿ ಏನು ಹಲವಾರು ಜನ ಅಕ್ರಮವಾಗಿ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಕಂದಾಯ ಇಲಾಖೆಯಿಂದ ಹಸ್ತಾಂತರ ಮಾಡಿದಂಥ ಜಾಗದಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದು, ಅದನ್ನ ಸರ್ಕಾರ ಮತ್ತೆ ಮರುವಶಕ್ಕೆ ತಗೊಂಡಾಗ ಇಲ್ಲಿದ್ದಂಥ ಹಲವಾರು ಮನೆಗಳನ್ನ ಗುಡಿಸಲುಗಳನ್ನ ತೆರವು ಮಾಡತಕ್ಕಂಥ ಕೆಲಸ ಆಯಿತು. ಅದಾದಾಗ ಇದೇನು ಬಹಳ ದೊಡ್ಡ ವಿಷಯ ಆಗ್ತಾ ಇರಲಿಲ್ಲ. ಆದರೆ ಯಾವಾಗ ಕೇರಳದ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ರು, ಅಲ್ಲಿನ MP MLA ಅವರು ಬಂದರು, ಅದರಲ್ಲೂ ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಂಥ ಅಲ್ಪಸಂಖ್ಯಾತರ ಪರವಾಗಿಯೇ ಅವರು ಧ್ವನಿಯನ್ನೆತ್ತಿದ್ರು ಮತ್ತು ಪಾಕಿಸ್ತಾನ ಕೂಡ ಟ್ವೀಟ್ ಅನ್ನ ಮಾಡ್ತು. ಇದು ರಾಜಕೀಯವಾಗಿ ಮಾಡಿ ಮತ್ತು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆದಿಯಾಗಿ ಅರಾತುರಿಯಲ್ಲಿ ಎಲ್ಲರೂ ಕೂಡ ಇಲ್ಲ ಭೇಟಿಯನ್ನು ಕೊಟ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡದೆ ನಾವು ಅವ್ರಿಗೆಲ್ಲರಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಹೊರಟೋದ್ರವರು. ನಮ್ಮ ವಿರೋಧ ಪಕ್ಷ ನಾಯಕರಾದ ಅಶೋಕ್ ಅವರು ಮತ್ತು ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರ ತಂಡ ಕೂಡ ಇಲ್ಲಿ ಬಂದು ಭೇಟಿ ಕೊಟ್ಟೋಗಿತ್ತು. ಅದಾದ್ಮೇಲೆ ನಮ್ಮ ರಾಜ್ಯ ಅಧ್ಯಕ್ಷರಂತ BY ವಿಜಯೇಂದ್ರ ಅವರು 5 ಜನಗಳ ಒಂದು ತಂಡವನ್ನು ಸತ್ಯಶೋಧನಾ ಅಲ್ಲಿ ಏನು ವಾಸ್ತವ ಇದೆಯೋ ಅದೆಲ್ಲವನ್ನು ದಾಖಲೆಗಳನ್ನು ಸಂಗ್ರಹ ಮಾಡಿ ಅಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಒಂದು ವರದಿಯನ್ನು ಕೊಡಬೇಕು ಅಂತ ಹೇಳಿ ನಮ್ಮ ದಾಸರಳ್ಳಿ ಶಾಸಕರಂತ ಮುನ್ರಾಜ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರಂತ ನಮ್ಮ ಹರೀಶ್ ಅವರು, ರಮೇಶ್ ಗೌಡರು, ವಿನಯ್ ಅವರು, ನವೀನ್ ಅವರು ಮತ್ತು ನಮ್ಮ ಮೇಡಮ್ ಅವರ ಜೊತೆಯಲ್ಲಿ ಸೇರಿ 5 ಜನದ ಒಂದು ತಂಡವನ್ನು ಮತ್ತು ಭಾಸ್ಕರ್ ಅವರು ಇವತ್ತು ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ ಪೊಲೀಸ್ ಅಧಿಕಾರಿಗಳು. ಸೊ ನಾವು ಇದಕ್ಕೆ ಬರೋದಕ್ಕೆ ಮೊದಲೇನೆ ನಾವೊಂದು ಪೂರ್ವಭಾವಿ ಸಭೆಯನ್ನು ಕೂಡ ಕಚೇರಿಯಲ್ಲಿ ಮಾಡಿ ಏನೇನು ದಾಖಲೆಗಳನ್ನು ಸಂಗ್ರಹ ಮಾಡಬೇಕು ಅಂತೇಳಿ ಒಂದಷ್ಟು ದಾಖಲೆಗಳನ್ನು ಈಗಾಗಲೇ ಸಂಗ್ರಹವನ್ನು ಮಾಡಿದ್ದೀವಿ. ಈ ಜಾಗವನ್ನ ಮೊದಲು 5 ಎಕರೆ ಜಾಗವನ್ನ 2014ರಲ್ಲಿ ಹಸ್ತಾಂತರ ಮಾಡ್ತಾರೆ. ಒಟ್ಟು 5 ಎಕರೆ 1, 9 ಎಕರೆ 36 ಗುಂಟೆ 1 ಹಸ್ತಾಂತರವನ್ನು ಮಾಡ್ತಾರೆ. ಇದನ್ನ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಹಸ್ತಾಂತರ ಮಾಡಿ ಅದನ್ನು ಪೊಸಿಷನ್ ಕೊಡ್ತಾರೆ. 2015ರಲ್ಲಿ ಯಾವುದೇ ಜಾಗವನ್ನ ಮಂಜೂರು ಮಾಡಿದ್ದಾದ್ಮೇಲೆ ಪೊಸಿಷನ್ ಕೊಡಬೇಕಾದ್ರೆ ಕ್ಲಿಯರ್ ಜಾಗ ಇದ್ರೆ ಮಾತ್ರನೇ ಹಸ್ತಾಂತರ ಮಾಡೋದು ಮತ್ತು ತಗೊಂಡವರು ಕೂಡ ನಮಗೆ ಕ್ಲಿಯರ್ ಟೈಟಲ್ ಇರ್ತಕ್ಕಂಥ ಜಾಗವನ್ನು ಕೊಡಬೇಕು ಅಂತೇಳಿ. ಅವರ ಪ್ರಕಾರ 2015ರಲ್ಲಿ ಏನು ಹಸ್ತಾಂತರವನ್ನು ಮಾಡಿದಾಗ ಇಲ್ಲಿ ಯಾವುದು ಒಂದು ಕೂಡ ಮನೆಗಳಿಲ್ಲ, ಕ್ಲಿಯರ್ ಅಂತ ಹೇಳ್ಬಿಟ್ಟು ಕಂದಾಯ ಇಲಾಖೆಯವರು ಕೂಡ ಹಸ್ತಾಂತರವನ್ನು ಮಾಡಿದ್ದಾರೆ. ಘನತ್ಯಾಜ್ಯ ಘಟಕದ ಅಧಿಕಾರಿಗಳು ಕೂಡ ಅದನ್ನ ತಗೊಂಡಿದ್ದಾರೆ.
ಇಲ್ಲಿ ಇದಾದ್ಮೇಲೆ ಇದೆಲ್ಲ ನಮಗೆ ಮಾಹಿತಿ ಇರೋ ಪ್ರಕಾರ ಬಹುತೇಕ 95% 2 ವರ್ಷಗಳಿಂದ ಇಲ್ಲಿ ಮನೆಗಳನ್ನ ಕಟ್ಸಿರ್ತಕ್ಕಂಥದ್ದು ಯಾರು? ಇಲ್ಲಿ ವಾಸಿಂ ಬಡಾವಣೆ, ಸರ್ಕಾರಿ ಜಾಗದಲ್ಲಿ ವಾಸಿಂ ಬಡಾವಣೆ ಬರ್ತು ಅಂತಂದ್ರೆ ವಾಸಿಂ ಅನ್ನೋನು ಕೊಡ್ಸಿರೋದು, ಅವನ ಹೆಸರು ಇಟ್ಕೊಂಡ್ಬಿಟ್ಟವನೆ. ಫಕೀರ್ ಲೇಔಟ್ ಒಂದು, ವಾಸಿಂ ಲೇಔಟ್ ಅಂತ ಹೇಳಿ. ಅವನು ಕಾಂಗ್ರೆಸ್ಸಿನ ಒಬ್ಬ ಇಲ್ಲಿನ ಸ್ಥಳೀಯ ಮುಖಂಡರು ಮತ್ತು ನಮ್ಮ ಈಗಿನ ಮಂತ್ರಿಗಳಿಗೂ ಕೂಡ ಅವರು ಬಹಳ ಹತ್ರದಲ್ಲಿ ಇರ್ತಕ್ಕಂಥವ್ರು. ಅವರು ಈಗಾಗಲೇ ಫೋಟೋಗಳು ಕೂಡ ಎಲ್ಲ ಕಡೆ ಹರಿದಾಡ್ತಾ ಇರ್ತಕ್ಕಂಥದ್ದು ಮತ್ತು ಅವರ ವಾಯ್ಸ್ ರೆಕಾರ್ಡು ಕೂಡ 2-3 ಮಾತಾಡಿರ್ತಕ್ಕಂಥ ವಾಯ್ಸ್ ರೆಕಾರ್ಡು ನಮ್ಮ ಮೊಬೈಲಲ್ಲಿ ಐತೆ. ಅವರು 4 ಲಕ್ಷಕ್ಕೆ, 3 ಲಕ್ಷಕ್ಕೆ, 3.5 ಲಕ್ಷಕ್ಕೆ ದುಡ್ಡು ತಗೋ, ಇಲ್ಲಿ ಗುಡಿಸ್ಲಾಕ್ಸು, ಅದನ್ನು ಬಾಡಿಗೆ ಕೊಡು. ಇವರೇ ಕೆಲವರು ಮನೆಗಳು ಕೊಟ್ಟು ಬಾಡಿಗೆಗಳನ್ನು ಕೂಡ ಅವರೇ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಇವ್ರಿಗೆಲ್ಲ ಕೂಡ ಒಂದು ಅಗ್ರಿಮೆಂಟ್ ಪೇಪರ್ ಮಾಡಿಕೊಟ್ಟಿದ್ರು. ಯಾವಾಗ ಇಶ್ಯೂ ಆಯ್ತೋ ಅಗ್ರಿಮೆಂಟ್ ಪೇಪರ್ನೆಲ್ಲ ವಾಪಸ್ ಕಲೆಕ್ಟ್ ಮಾಡ್ಕೊಂಡು, ಯಾಕಂದ್ರೆ ಅದೊಂದು ಇಶ್ಯೂ ಆಗ್ತದೆ ಅಂತ ಹೇಳಿ. ಇವತ್ತು ಯಾರಾದ್ರೂ ಒಬ್ಬ ಅಕ್ರಮವಾಗಿ ಮನೆ ಕಟ್ತಾನೆ ಅಂತಂದ್ರೆ ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ, ಭೂಕಂದಾಯ ಅನ್ವಯ ಅವ್ರ ಮೇಲೆ ಮಾಡಬೇಕು. ಇಲ್ಲಿವರೆಗೂ ಇವನ ಮೇಲೆ ಒಂದೇ ಒಂದು ಕೇಸು ಮಾಡಿಲ್ಲ. ಇವನು ಇಷ್ಟು 100 ಜನಗಳಿಗೆ ಚೀಟ್ ಮಾಡಿ ದುಡ್ಡನ್ನ ತಗೊಂಡು ಅವ್ರ ಅಮಾಯಕರೋ, ಬಾಂಗ್ಲಾದವರೋ, ಇನ್ನೊಬ್ರು ನಾವು ಸೈಟ್ ಕೊಡ್ತೀವಿ ಅಂತ ಹೇಳಕ್ ಬಂದವ್ರೆ. ಅವರೆಲ್ಲ ಕೂಡ ಅವ್ರಿಗೆ ಆಧಾರ್ ಕಾರ್ಡ್ಗಳು, ವೋಟರ್ ಐಡಿ ಕಾರ್ಡ್ಗಳೆಲ್ಲ ಕೂಡ ಮಾಡವ್ರೆ. ಅದನ್ನು ಕೂಡ ವೆರಿಫಿಕೇಶನ್ ಈಗ ನಾವು ಅಧಿಕಾರಿಗಳಿಗೆ ಕೂಡ ನಾವು ಕೊಡ್ತಾ ಇದೀವಿ. ನಾವು ಡಿಐಜಿ ಅವರು ನಮ್ಮ ಈ ಸೌತ್ ಝೋನ್ ಏನು ಆಧಾರ್ ಕಾರ್ಡ್ ಇತ್ತು, ಬಟ್ ಅವ್ರು ಹೇಳಿದ್ರು ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ಬಟ್ ಜಿನಿಯನ್ನ ಏನು ಅನ್ನೋದ್ರ ಬಗ್ಗೆ ನಾವು ಕೆಲವು ಮಾಹಿತಿಯನ್ನ ಸರ್ಕಾರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳವ್ರೆ. ಅದನ್ನು ಕೂಡ ನಾವು ಮಾಡ್ತಾ ಇದೀವಿ. ಒಂದು ಇಲ್ಲಿ ಏನು ಅಂತಂದ್ರೆ, ಇವತ್ತು ಸರ್ಕಾರ ಏಕಾಏಕಿ ವೇಣುಗೋಪಾಲ್ ಅವರು ಹೇಳಿದ್ರು, ಆ ಕೇರಳದ ಮುಖ್ಯಮಂತ್ರಿ ಹೇಳಿದ್ರು ಅಂತ ಹೇಳಿ ಅಲ್ಲಿನ ರಾಜಕೀಯ ತೆವಲಿಗೋಸ್ಕರ ಇಲ್ಲಿ ನಾನು ಕೂಡ ನನ್ನ ಕ್ಷೇತ್ರದಲ್ಲಿ 20,000 ಮನೆಗಳು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಇಂದ ಮನೆಗಳನ್ನು ಕಟ್ಟಿದೀವಿ. 6 ವರ್ಷಗಳಿಂದ 1 ಲಕ್ಷ ಕಟ್ಟಿದವರಿಗೆ ಇನ್ನೂ ಒಂದು ಮನೆಯನ್ನು ಕೂಡ ವಿತರಣೆ ಮಾಡಿಲ್ಲ. 1 ಲಕ್ಷ ಕಟ್ಟಿ ಅವರು ತಾಲಿ ಇಟ್ಟೋ ಇನ್ನೊಂದು ಮಾಡೋ, ಯಾಕಂದ್ರೆ ಈಗಾಗಲೇ ಅಲ್ಲೆಲ್ಲ ಮುತ್ತಿಗೆ ಕೂಡ ಹಾಕೊಂಡವ್ರೆ. ನನ್ನ ಕ್ಷೇತ್ರದಲ್ಲಿ ನಾನೇ ಉದಾಹರಣೆ ಇರ್ತಕ್ಕಂಥದ್ದು. ನೀವು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅಲ್ಲಿ ಬೈಯಪ್ಪನಹಳ್ಳಿ ಹತ್ರ ಇಲ್ಲಿರೋರ್ನೆಲ್ಲ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೂ ಒಂದು ಕಾನೂನು ಐತೆ. 5 ವರ್ಷ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅವನು ವಾಸ ಇರಬೇಕು. ವಾಸ ಇರೋದಕ್ಕೆ ಕಂದಾಯ ಅಧಿಕಾರಿಗಳು ವಾಸದ ದೃಢೀಕರಣ ಪತ್ರವನ್ನ ಕೊಡಬೇಕಾಗ್ತದೆ. ಮತ್ತೆ ಅವರ ಆನ್ಲೈನ್ ಅಲ್ಲಿ ಎಲ್ಲಾ ದಾಖಲೆಗಳನ್ನು ಕೊಟ್ಟು ಆನ್ಲೈನ್ ಅಲ್ಲಿ ಫಸ್ಟ್ ಈಗ 50,000 ಮಾಡವ್ರೆ. ಆನ್ಲೈನ್ ಅಲ್ಲಿ ಹಾಕಿದ್ದಾದ್ಮೇಲೆ ಅದು ಒಂದು 50% ಆನ್ಲೈನ್ ಅಲ್ಲಿ, ಅಂದ್ರೆ ನೇರವಾಗಿ ಬೆಂಗಳೂರಲ್ಲಿ ಯಾರು ಬೇಕಾದ್ರೂ ಹಾಕ್ಬೋದು. ಆಫ್ಲೈನ್ ಇಲ್ಲಿನ ಶಾಸಕರ ಡಿಸ್ಕ್ರಿಷನರಿ 50% ಇರ್ತದೆ. ಅವ್ರ ಸದ್ಯಕ್ಕೆ ಇನ್ನೂ ಒಂದು ಮನೇನು ಕೊಟ್ಟಿಲ್ಲ. ಅವ್ರದ್ದು ಆನ್ಲೈನ್ ಪೂರ್ತಿ ಬುಕ್ ಆಗೋಯ್ತು. ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಇರ್ತಕ್ಕಂಥದ್ದು 10%. ಅಲ್ಪಸಂಖ್ಯಾತ ಅಂದ್ರೆ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಸಿಖ್ ಎಲ್ಲರೂ ಬರ್ತಾರೆ. ಅದರಲ್ಲೂ ಕೂಡ ಈಗ ಬೈಯಪ್ಪನಹಳ್ಳಿಯಲ್ಲಿ ಉಳಿದಿರ್ತಕ್ಕಂಥದ್ದು 58 ಮನೆ ಮಾತ್ರನೇ. ಯಾವುದು ಅಲ್ಪಸಂಖ್ಯಾತರು ಕೊಡಬೇಕಾಗಿರ್ತಕ್ಕಂಥ ಕೋಟ. ನಾವು 200 ಜನಕ್ಕೂ ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನಮಗೆ 260 ಮನೆ ಪ್ರಾರಂಭದಲ್ಲಿತ್ತು, ಜನ ಇತ್ತು, ಎಲ್ಲ ಕೊಟ್ಟರು. ಆದ್ರೆ ಈಗ ನಿನ್ನೆ ನಾವು ಎಲ್ಲ ವರದಿಯನ್ನ ತಗೊಂಡು ಅಧಿಕಾರಿಗಳಿಗೆ ಹೇಳಿದ್ವಿ ವಾಸ್ತವ ಕೊಡಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾ ಇರೋದು 40 ಮೇಲೆ ಸಿಗ್ತಾ ಇಲ್ಲ ನಮಗೆ ದಾಖಲೆ ಇರ್ತಕ್ಕಂಥವ್ರು, 40 ಮೇಲೆ ನಾವು ಕೊಡಕ್ ಆಗೋದೇ ಇಲ್ಲ ಅಂತಕ್ಕಂಥ ಒಂದು ಬಂದವರು. ಅದಕ್ಕೆ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಅರಾತುರಿಯಲ್ಲಿ ಕರೆದು ಅವರೆಲ್ಲ ಮಾಹಿತಿಯನ್ನು ಕೇಳವ್ರೆ. ಒಂದು ರಾಜೀವ್ ಗಾಂಧಿದು ಹಂಗೆ ಕೊಡಕ್ ಆಗಲ್ಲ, ದೃಢೀಕರಣ ಪತ್ರ ಬೇಕು. 94 CCನಲ್ಲಿ ಕೊಡಬೇಕು ಅಂತ ಏನಾಯ್ತು ಅಂದ್ರೆ 2015 ಜನವರಿಗೆ ಮೊದಲು ಅವ್ರ ಮನೆ ಕಟ್ಟಿರಬೇಕು. ಅವರು ಇನ್ ಟೈಮಲ್ಲಿ ಅರ್ಜಿ ಹಾಕಿರಬೇಕು. 2030 ಬೆಂಗಳೂರಲ್ಲಿ 2030ಕ್ಕೆ ಮೀರಿದಂಗೆ ಅವರಿಗೆ ಸರ್ಕಾರ ಮಂಜೂರಾತಿ ಪತ್ರವನ್ನು ಕೊಡ್ತಾರೆ. ಯಾರು ಈ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಆಗ್ಬೋದು, ಆದ್ರೆ ಒಂದು ಹಸ್ತಾಂತರವಾದ ಜಾಗದಲ್ಲಿ ಏನಾದರೂ ಕೊಟ್ರೆ 94 CC ಅಡಿಯಲ್ಲೂ ಕೂಡ ಅವರಿಗೆ ಮನೆ ಮಂಜೂರಾಗಲ್ಲ, ಅದು ಪತ್ರ ಕೊಡಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ರಾಜೀವ್ ಗಾಂಧಿ ಗೈಡ್ಲೈನ್ಸ್ ಅನ್ನು ಕೂಡ ನೀವು ಉಲ್ಲಂಘನೆ ಮಾಡಿ 94 CCಯಲ್ಲೂ ಕೂಡ ಸಕ್ರಮ ಆಗದೆ ಇರೋರಿಗೆ ನೀವು ಸರ್ಕಾರ ಹೆಂಗ್ ಮನೆ ಕೊಡಕ್ಕಾಗ್ತದೆ? ನೀವು ಹಂಗೇನ ಕೊಡೋದಿತ್ತು ಅಂತಂದ್ರೆ ವಕ್ಫ್ ಜಾಗ ಐತೆ, ಅವ್ರದೇ ಜಾಗ ಇದೆ, ಕೊಟ್ಕೊಳ್ಳಿ, ನಮ್ದೇನಿಲ್ಲ. ಇಲ್ಲ ಅವ್ರ ಸ್ವಂತ ಜಾಗ ಅಷ್ಟು ಬಹಳ ಪ್ರೀತಿ ಇತ್ತು ಅಂತಂದ್ರೆ ಅವ್ರ ಸ್ವಂತ ಜಾಗದಲ್ಲಿ 30-40 ಸೈಟ್ ಕೊಟ್ಟು ಅವ್ರ ಸ್ವಂತ ದುಡ್ಡಲ್ಲಿ ಪಾಪ ಅವ್ರು ಆಮೇಲೆ ಏನೋ ಮಾಡ್ಕೊಂಡು ಹೋಗ್ತಾರೆ. ನಮಗಿಲ್ಲಿರ್ತಕ್ಕಂಥದ್ದು ಈಗ ನಾವು 5-6 ವರ್ಷಗಳಿಂದ 35,000 ಅಪ್ಲಿಕೇಶನ್ಗಳು ಹಾಕಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅಲ್ಲಿ ಹಾಕಿದ್ರು ಕೂಡ, ದುಡ್ಡು ಕೊಟ್ಟಿದ್ರು ಕೂಡ ಮನೆಗಳು ಪೂರ್ಣ ಮಾಡಿದೆ. ಇವತ್ತು ಇವರಿಗೆ S+12 ಬೈಯಪ್ಪನಹಳ್ಳಿಯಲ್ಲಿ S+12 ವಿತ್ ಲಿಫ್ಟ್ ಇರ್ತದೆ. ನಿಮ್ಗೆ ಗೊತ್ತಿರಲಿ, ಅಪಾರ್ಟ್ಮೆಂಟ್ ಮನೆಗಳು ಕೊಡ್ತು ಅಂದ್ರೆ ಪ್ರತಿ ತಿಂಗಳು ಕೂಡ ಮೇಂಟೆನೆನ್ಸ್ ದುಡ್ಡು ಕಟ್ಟಬೇಕಾಗ್ತದೆ. 5 ವರ್ಷ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ, 2 ವರ್ಷ ಕಾಂಟ್ರಾಕ್ಟರ್, 3 ವರ್ಷ ಡಿಪಾರ್ಟ್ಮೆಂಟ್. ಅದಾದ್ಮೇಲೆ ನೀರು, ಕರೆಂಟು, ಹೊರಗಡೆ ಇರ್ತಕ್ಕಂಥದಕ್ಕೆಲ್ಲ ಕನಿಷ್ಠ ಇವರು 500ರಿಂದ 600 ರೂಪಾಯಿ ಪ್ರತಿ ತಿಂಗಳು ಕಟ್ಟಬೇಕು. ಇವ್ರು ಹೇಳಿದ್ರು ನಾವು ಜೆರಾಕ್ಸ್ ಆ ದುಡ್ಡಿಲ್ಲ ಅಂತ ಹೇಳಿದ್ರು. ಹೆಂಗ್ ಇವರು ಮೇಂಟೆನೆನ್ಸ್ ಮಾಡ್ತಾರೆ ಪಾಪ ಅವ್ರು ಬಡವರು? ಒಂದು. ಎರಡನೇದು, BBMP ಇಂದ 5 ಲಕ್ಷ ಕೊಡ್ತೀವಿ ದುಡ್ಡು ಅಂತ ಹೇಳವ್ರೆ. ಅಲ್ಪಸಂಖ್ಯಾತ ಇಲಾಖೆಯಿಂದ 2.5 ಲಕ್ಷ ಕೊಡ್ತೀವಿ.
ನೀವು 10.5 ಲಕ್ಷ ಇರ್ತಕ್ಕಂಥದ್ದು 2.5 ಲಕ್ಷ ಕೊಟ್ಬಿಟ್ರೆ ಸಾಕು, ಇನ್ನೆಲ್ಲ ಸರ್ಕಾರದಿಂದ ಅಂತ ಹೇಳಿ. ನಾವು ಅಧಿಕಾರಿಗಳನ್ನು ಕೇಳಿದಾಗ ಒಂಟಿ ಮನೆ ಯೋಜನೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಒಂಟಿ ಮನೆ ಇರ್ತಕ್ಕಂಥದ್ದು 5 ಲಕ್ಷ ರೂಪಾಯಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಈಗ JBA ಏನು ವ್ಯಾಪ್ತಿ ಐತೆ ಅಲ್ಲಿರ್ತಕ್ಕಂಥ ಸ್ವಂತ ನಿವೇಶನ ಇರ್ತಕ್ಕಂಥವ್ರಿಗೆ, ಅದರಲ್ಲೂ ಪೌರ ಕಾರ್ಮಿಕರು ಈ ತರ ಏನಿರ್ತಲ್ಲ ಅಂಥವ್ರಿಗೆ ಕೊಡೋದಕ್ಕೆ ಅದು ರಿಸರ್ವೇಶನ್ ಇಟ್ಟಿರ್ತಕ್ಕಂಥದ್ದು. ಈ BBMPಯಿಂದ ಹೊರಗಡೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ 5 ಲಕ್ಷ ರೂಪಾಯಿ ನೀವು ಹೆಂಗ್ ಕೊಡಕ್ ಸಾಧ್ಯನೇ ಇಲ್ಲ, ನಿಮ್ ಕೈಲಿ ಆಗೋದೇ ಇಲ್ಲ. ಅದ್ರ ಹಂಗಾಯ್ತು ಅಂತಂದ್ರೆ ನಾವು BBMP ಗ್ರಾಂಟ್ ಎಲ್ಲ ನಮ್ಮ ಹಳ್ಳಿ ಕಡೆ ನಾವು ಹಾಕೊಂತೀವಿ, ಅಲ್ಲೂ ಮನೆಗಳು ಕೊಡ್ತೀವಿ. ನೀವೇನ್ ಕಾನೂನು ಬದಲಾಯಿಸಕ್ಕಾಗ್ತದ? ಈ ತರ ಸುಮ್ಮನೆ ಬಂದವರೆಲ್ಲ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಇದು ಅಸಾಧ್ಯವಾದ ಮಾತು. ಸುಮ್ಮನೆ ಬಡವರಲ್ಲಿ ಏರ್ಕೊಂಡು ಇನ್ನೂ ಟೆಂಟ್ಗಳು ಹಾಕೊಂಡು ಕೇರಳದಿಂದ ಬಂದು ಊಟಗಳು ಹಾಕೊಂಡು ಕುತ್ಕೊಂಡವ್ರೆ. ಇದು ಯಾವುದು ಕೂಡ ಅಲ್ಲ. ಇವರು ಸರ್ಕಾರ ಇವ್ರ ಕಿವಿಯಲ್ಲಿ ಹೂವು ಇಡ್ತಾ ಐತೆ. ಇಲ್ಲಿನ ಶಾಸಕರು ಮಂತ್ರಿಗಳು ಅವ್ರ ಏರಿಯಾದಲ್ಲಿ ಆಗಿರ್ತಕ್ಕಂಥದ್ದಲ್ಲ. ಸ್ಥಳಕ್ಕೆ ಏನಾದ್ರು ಬಂದವರ ಸ್ಟೇಟ್ಮೆಂಟ್ ಏನಾದ್ರು ಕೊಟ್ಟವ್ರ? ಅವ್ರೇನಾದ್ರು ಸ್ಟೇಟ್ಮೆಂಟ್ ಕೊಟ್ಟರೆ ನಿಜಾನೇ ಹೇಳ್ತಾರೆ, ಕೊಡಕ್ಕಾಗಲ್ಲ ಅಂತಾನೆ ಅವ್ರು ಹೇಳೋದು. ಅದಕ್ಕೋಸ್ಕರ ಅವ್ರು ಬರ್ತಾ ಇಲ್ಲ ಅದ್ಲ ಕಡೆಗೆ. ಬರ್ಲಿ ಅವರು. ಈಗ ನಾವ್ಯಾರೋ ಹೊರಗಡೆಯಿಂದ ಬಂದಿರೋ ಬದಲು ನಿಮ್ಮ ಕ್ಷೇತ್ರದ ಸಮಸ್ಯೆ ಇರ್ತಕ್ಕಂಥದ್ದು ನೀವು ಪರಿಹಾರ ಮಾಡಬೇಕಲ್ವಾ? ಯಾಕೆ ಅವ್ರನ್ನ ಹೊರಗಡೆ ಬಿಡ್ತಾ ಇಲ್ಲ ನೀವೆಲ್ಲ ಕೂಡ?